ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಡಿದಾಟ ಜೋರಾಗ್ತಾ ಇದೆ. ಮತ್ತೆ ಹೈಕಮಾಂಡ್ನ ಕಡೆಗೆ ಬೊಟ್ಟು ಮಾಡಿರೋದು ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ನವ್ರು ಹೇಳಿ ಬಿಡ್ರಿ, ಹೈಕಮಾಂಡ್ನವ್ರು ಹೇಳಿ ಮತ್ತೆ ಮತ್ತೆ ಹೋಗಿ ಬಂದು ಅದನ್ನೇ ಯಾಕೆ ಕೇಳ್ತಾ ಇದ್ದೀರಿ? ಇಶ್ಯೂ ಅದೇ ಇದ್ದಾಗ ಅದೇ ಕೇಳಬೇಕಾಗುತ್ತೆ, ಅದು ಬೇರೆ ವಿಚಾರ ಇರಲಿ. ಅಂದರೆ ಅವ್ರಿಗೂ ಕೂಡ ಒಂಥರ ಇರಿಟೇಷನ್ ಇದೆ, ಹೋದ ಕಡೆ ಬಂದ ಕಡೆ. ಈಗ ಅವರು ಫಾರಿನ್ಗೆ ಒಂದಷ್ಟು ಜನ ಟ್ರಿಪ್ ಹೋಗ್ತಾ ಇದ್ದಾರೆ, ಇಲ್ಲಿ ಯಾರೋ ಗೋವಾದಲ್ಲಿ ಒಂದು 40 ಜನ ರೂಮ್ ಬುಕ್ ಮಾಡಿಬಿಟ್ಟಿದ್ದಾರೆ ಅಂತ ಅದೊಂದು ಮಾಹಿತಿ ಇದೆ. ಇದರ ಮಧ್ಯದಲ್ಲಿ ಏನಾಗುತ್ತೆ, ಮುಖ್ಯಮಂತ್ರಿ ಹುದ್ದೆ ಡಿ ಕೆ ಶಿವಕುಮಾರ್ಗೆ ಏನಾದರೂ ಚಾನ್ಸ್ ಇದೆಯಾ ಇಲ್ವಾ, ಹೈಕಮಾಂಡ್ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ, ಈ ಥರ ಪ್ರಶ್ನೆಗಳು ಸಹಜವಾಗಿರುತ್ತೆ. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ, ನಾನು ಈ ಬಗ್ಗೆ ಮಾತನಾಡಲ್ಲ, ಹೇಳಿದ್ದೀನಲ್ವೇನ್ರಿ, ಎಷ್ಟು ಸಲ ಹೇಳಬೇಕ್ರಿ ಇದ್ರ ಬಗ್ಗೆ ನಾನು ಮಾತಾಡಲ್ಲ ಅಂಥೇಳಿ, ಆದರೂ ಅದನ್ನೇ ಯಾಕೆ ಹೋಗಿ ಬಂದು ಕೇಳ್ತಾ ಇರ್ತೀರಾ ಅಂತ ಗರಂ ಆಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು. ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಡಿ ಕೆ ಶಿ ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಟ್ವೀಟ್ ಮಾಡಿದ್ದೇನ್ರಿ, ಡಿ ಕೆ ಶಿ ಟ್ವೀಟ್ ಮಾಡೋದು ಬೇರೆ, ಹೈಕಮಾಂಡ್ ಟ್ವೀಟ್ ಮಾಡಿ ಹೇಳಿದ್ಯಾ, ಹೈಕಮಾಂಡ್ ಹೇಳಿ ಅಂತೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳಬೇಡಿ ಅಂತ ಹೇಳಿದ್ದೀನಿ. ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀನಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ಗಳು ಇರ್ತಾರೆ. ಹೈಕಮಾಂಡ್ ಅವ್ರು ಮಾಡಿದಾರ? ಇಲ್ಲ ಮತ್ತೆ ಬಿಡಿ. ಮತ್ತೆ ಅಲ್ಲ, ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ, ತಂದೆಯವರು ಮುಂದುವರಿತಾರೆ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನಾನು ಕೇಳಬೇಡಿ ಪ್ರಶ್ನೆ. ಶಿವರಾತ್ರಿ ನಂತರ ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ದೀನಿ.